ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ನಿಮ್ಮೆಲ್ಲ ಸಾಧಕರ ನಂಬರ್ಗಳನ್ನು ಸುಜ್ಞಾನ ಪಥ ಅಂತೇಳಿ ಒಂದು ಗ್ರೂಪ್ ಅದ, ಆ ಗ್ರೂಪಿನಾಗ ಸೇರಿಸೀವಿ. ನೀವೇನ್ ಮಾಡಬೇಕು, ಪ್ರತಿನಿತ್ಯ ಆ ಗ್ರೂಪಿನಾಗ ಬರುವಂತ ಜ್ಞಾನದ ವಿಚಾರಗಳನ್ನು ಓದಬೇಕು. ನಿಮ್ದೇನು ವಿಚಾರ ಸಾಗರದಲ್ಲಿ ಏನು ಕಲ್ತೀರಿ ಅವೇ ವಿಚಾರಗಳು ಅದ್ರಾಗಿರ್ತಾವ. ಅದ್ವೈತ ಸಿದ್ಧಾಂತಿಗಳ ದಿಗ್ಗಜರವರೆಲ್ಲ ಅಂಥವ್ರು ಅದರೊಳಗೆ ಪ್ರತಿನಿತ್ಯ ಒಂಥರ ನ್ಯೂಸ್ ಪೇಪರ್ ಟೈಪ್ ಇರ್ತದ. ಡೈಲಿ ಆ ಸುಜ್ಞಾನ ಪಥದ ಹೇಳಿಕೆಗಳು, ನರಹರಿ ಹೆಗಡೆ ಹಿಂಗೆಲ್ಲ ಇರ್ತಾರ. ಅವರೆಲ್ಲ ದಿಗ್ಗಜರ, ಇದ್ರೊಳಗೆ ವಿಚಾರದೊಳಗೆ ಪರ್ಫೆಕ್ಟ್ ಇರೋರು ಅವರೆಲ್ಲ ಹಾಕ್ತಾರ, ಬರೀತಾರ. ನೀವೇ ನೋಡ್ಬೇಕು, ಅವುಗಳನ್ನು ಸಂಗ್ರಹ ಮಾಡ್ಬೇಕು. ನೀವೇನ್ ಮಾಡೋದಿರಲ್ಲ ಅದ್ರೊಳಗೆ. ಸಂಗ್ರಹ ಮಾಡೋದಂದ್ರೆ ಹೆಂಗ, ಕುಂತ್ ಬರೆಯೋದ್ಗಿರೋದು ಏನಿಲ್ಲ, ಅದನ್ನ ಕಾಪಿ ಮಾಡ್ಕೊಳಕ್ ಬರ್ತದಿಲ್ಲ ಅದನ್ನೊಂದು. ಅಲ್ಲಿ ಮೂರು ಚಿಕ್ಕಿ ಇದ್ದದ್ದು ಸೈಡಿಂದ ಒತ್ತಿದ್ರೆ ಕಾಪಿ ಅಂತ ಬರ್ತದ. ಅದು ಸೆಲೆಕ್ಟ್ ಮಾಡ್ಬೇಕು, ಮೆಸೇಜ್ ಸೆಲೆಕ್ಟ್ ಮಾಡಿ ಅದನ್ನ ಕಾಪಿ ಅಂತ ಹೇಳಕ್ಕೆ ಮಾಡ್ಕೋಬೇಕು. ಯಾರಿಗಾರು ಕೇಳ್ರಿ, ಕಾಪಿ ಮಾಡಿ ಒಂದ್ ಕಡೆ ಪೇಸ್ಟ್ ಮಾಡ್ಕೊತ ಹೋಗ್ಬೇಕು ಡೇಟ್ ವೈಸ್. ಆಮೇಲೆ ಅದನ್ನೇ ಒಂದು ಬುಕ್ ಟೈಪ್ ನೀವು ಪ್ರಿಂಟ್ ಮಾಡ್ಕೋಬಹುದು. ಡೈಲಿ ಅದ್ವೈತ ಸಿದ್ಧಾಂತದ ಚಿಂತನೆಗಳಿರ್ತಾವ, ಬಹಳ ನುರಿತ ಜ್ಞಾನಿಗಳಿಂದ ಇರ್ತಾವ. ನೀವು ಅದನ್ನ ಏನಾರ ಒಂದು ನಿಮ್ಮದೇ ಆದ ಶೀರ್ಷಿಕೆ ಕೊಟ್ಟು ಅಥವಾ ಸುಜ್ಞಾನ ಪಥ ಅಂತೆ ಶೀರ್ಷಿಕೆ ಇಟ್ಟು ಅದರೊಳಗೆ ಡೇಟ್ ವೈಸ್ ಡೇಟ್ ಹಾಕಿ ಡೈಲಿ ಏನೇನು ಬಂದಿರ್ತಾವ ಕಾಪಿ ಮಾಡಿ ಅವು ಎಲ್ಲಾರೋ ಒಬ್ರಿಗೆ ಪ್ರಿಂಟ್ ಮಾಡೋರಿಗೆ ಕೊಟ್ರಿ ಅಂತಂದ್ರೆ ಪ್ರಿಂಟ್ ಮಾಡಿ ಕೊಟ್ಬಿಡ್ತಾರೆ. ಸಂಗ್ರಹಕಾರರು ನೀವು, ನಿಮ್ಮ ಹೆಸರು, ಅವ್ರ ಸುಜ್ಞಾನ ಪತ್ರದೊಳಗೆ ಯಾರು ನಿಮ್ಗೆ ಮೆಸೇಜ್ಗಳು ಕಳಿಸಿರ್ತಾರೆ ಅವ್ರ ಹೆಸರುಗಳು ಅದ್ರ ಕೆಳಗೆ ಹಾಕಿಬಿಡೋದು. ಆ ಬುಕ್ಕಿನೊಳಗೆ ಹಾಕಿ ನೀವು ಒಂದು ಬುಕ್ ಮಾಡ್ಕೋಬಹುದು ನಿಮ್ಮ ಹೆಸರಿಗೆ. ಒಳ್ಳೆ ಉಪಯುಕ್ತ ವಾಕ್ಯಗಳು, ಸರಳ ವಾಕ್ಯಗಳು ಇರ್ತಾವ. ಪ್ರಯತ್ನ ಮಾಡಿ ಕಾಪಿ ಪೇಸ್ಟ್ ಮಾಡಿ ಒಂದ್ ಕಡೆ ಇಟ್ಕೊಳ್ರಿ. ಇಲ್ಲ ಯಾರೇ ಬುಕ್ ಪ್ರಿಂಟ್ ಮಾಡೋರ ಜೊತೆಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಒಂದು 50 ದಿವಸ, ಒಂದು 2 ತಿಂಗಳಾಯ್ತು ಅಂತಂದ್ರೆ ಸಾಕು, ಒಂದು ಬುಕ್ ಆಗ್ತದ, ಒಂದು 100 ಪೇಜ್ ಬುಕ್ ಆಗ್ತದ. ಡೈಲಿ ಬರ್ತಾವ, ಅವ್ಯಾಹತವಾಗಿ ಬರ್ತಿರ್ತಾವ. ಓದ್ರಿ, ನಾಳೆ ನಿಂತು ಓದ್ರಿ, ನಿಮ್ಗೆ ಗೊತ್ತಾಗ್ತಾವ ಅದರ ಮಹತ್ವ. ಇಬ್ಬರು ಮೂವರು ಬರೀತಾರ, ಚಲೋ ಅದ. ಸುಜ್ಞಾನ ಪಥ. ಅವರಿಂದ ಒಬ್ಬರು ಭಾರಿ ದೊಡ್ಡ ಗುರುಗಳದ. ಆ ಗುರುಗಳ ಕೈಯಾಗ ನುರಿತವ್ರು ಅವರು. ಶ್ರೀ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ. ಈ ಪ್ರವಚನದ ಸಾರವನ್ನು ಸಂಗ್ರಹಿಸಿ ತಮ್ಮ ಭಾಷ್ಯವನ್ನು ಕರುಣಿಸಿದವರು ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ಜ್ಞಾನ ಯೋಗಾಶ್ರಮ ಬಿಜಾಪುರ. ಇವರು 5ನೇ ಪರಿಚ್ಛೇದದ ಶ್ಲೋಕ ಏಕ ಏವ ಶಿವ ಸಾಕ್ಷಾತ್ ಸಚ್ಚಿದಾನಂದ ಮಯೋ ವಿಭು ನಿರ್ವಿಕಲ್ಪೋ ನಿರಾಕಾರೋ ನಿರ್ಗುಣೋ ನಿಷ್ಪ್ರಪಂಚಕ ಅಂತ ಹೇಳಿ ಪರಮಾತ್ಮನ ಸುಮಾರು 8-9 ಲಕ್ಷಣಗಳನ್ನು
ಒಳಗೊಂಡಂಥ ಒಂದು ಶ್ಲೋಕ, ಅದ್ಭುತವಾದ ಶ್ಲೋಕ. ನೀವು ನೋಡ್ತಾ ಇದ್ದೀರಿ, ಸುಮಾರು ದಿನಗಳಿಂದ ಈ ಶ್ಲೋಕದೊಳಗಿನ ಒಂದೊಂದೇ ಲಕ್ಷಣಗಳನ್ನು ತಗೊಂಡು ನಾವು ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ಮೊನ್ನೆ ತನಕ ನಿರ್ವಿಕಲ್ಪ ಅನ್ನೋದ್ರ ಬಗ್ಗೆ ಮಾಡಿದ್ದೆವು. ಇವತ್ತ ನಿರಾಕಾರೋ, ನಾಳೆ ನಿರ್ಗುಣೋ, ಆಮೇಲೆ ನಿಷ್ಪ್ರಪಂಚಕ ಅಂತೇಳಿ ಹಿಂಗೆಲ್ಲ ಬರ್ತಾವ. ಇಲ್ಲಿ ಪರಮಾತ್ಮನ ಗುಣಗಾನ ಮಾಡುವಾಗ ಪರಮಾತ್ಮನ ಭಾರಿ ಅದ್ಭುತ, ಎಂಥ ಲಕ್ಷಣಗಳು ಹೊಂದ್ಯಾನ, ಹಂಗ ಹಿಂಗ ಅಂತೇಳಿ ನಿಮ್ಮಿಂದ ಭಿನ್ನವಾಗಿ ಗುರುವನ್ನು ಪರಮಾತ್ಮನನ್ನು ಹೊಗಳುವಾಗ ಅದು ಎಂಥ ಸ್ಥಿತಿ? ಅದು ವ್ಯಾವಹಾರಿಕವಾದಂಥ ವರ್ಣನ. ಗುರುವನ್ನು ವರ್ಣಿಸುವುದು, ನಿಮ್ಮಿಂದ ಭಿನ್ನವಾದ ಒಬ್ಬ ಗುರುವನ್ನು ವರ್ಣಿಸುವುದು ವ್ಯಾವಹಾರಿಕ ಹೌದಿಲ್ಲ? ಗುರು ಏನ್ ಪಾರಮಾರ್ಥಿಕನ? ನಿಮ್ಮಿಂದ ಭಿನ್ನವಾದ, ನೀವೇ ಅರಿವಿನ ಸ್ವರೂಪರಾಗಿ, ನೀವೇ ಗುರು ಸ್ವರೂಪರಾಗಿ, ನಿಮ್ಮ ಸ್ವರೂಪದ ಬಗ್ಗೆ ನಿಮಗೆ ಅರಿವಿಲ್ಲದೆ ಹೊರಗೆ ಬೇರೆ ಯಾರನ್ನೋ ಗುರುಗಳು ಅಂತೇಳಿ ನಿಮ್ಮಿಂದ ಭಿನ್ನವಾಗಿ ಒಬ್ಬ ಗುರುವನ್ನ ನೀವು ಆರಾಧಿಸುವುದು ಅದು ವ್ಯಾವಹಾರಿಕ. ನೀವೇ ಎಲ್ಲ ವಿಚಾರ ಸಾಗರರಾಗಿ ನಿಮ್ಮ ವಿಚಾರ ಸಾಗರದೊಳಗಿನ ಒಂದು ಹನಿ ಉಗುಳಿನ ರೂಪದಲ್ಲಿ ಹೊರಗೆ ಬಂದು ಒಂದು ವಿಚಾರ ಸಾಗರ ಗ್ರಂಥ ಆಗ್ಯದ. ವಿಚಾರ ಸಾಗರ ಅನ್ನೋ ಗ್ರಂಥ ಏನದ? ನಿಮ್ಮಿಂದ ಹೊರಗೆ ಬಂದಂಥದ್ದು. ಭಗವದ್ಗೀತೆ ನಿಮ್ಮಿಂದ ಹೊರಗೆ ಬಂದಂಥದ್ದು. ವೇದ, ಆಗಮ, ಉಪನಿಷತ್ತು, ಶಾಸ್ತ್ರ, ಪುರಾಣ, ಇತಿಹಾಸ ಏನದವ ಇವೆಲ್ಲ ನಿಮ್ಮಿಂದ ಹೊರಗೆ ಬಂದುವವು. ವಚನ ಸಾಹಿತ್ಯ ನಿಮ್ಮಿಂದ ಹೊರಗೆ ಬಂದದ್ದು. ನೀವು ಉಗುಳಿದ ಉಗುಳು ಇದೆಲ್ಲ ನಿಮ್ಮಿಂದ ಹೊರಗೆ ಬಂದುವವು. ನಿಮ್ಮಿಂದ ಹೊರಗೆ ಬಂದದ್ದನ್ನ ಅದನ್ನೇ ಮತ್ತೆ ಬಾಯಾಗಿಟ್ಕೊಂಡು ಮೆಲ್ಕೊತ್ ಕೂತೀರಿ. ಒಳಗಿಂದ ಹೊರಗೆ ಹಾಕ್ಬೇಕಾ, ಹೊರಗಿಂದ ಮತ್ತೆ ಬಾಯಾಗ ಹಾಕೊತ್ಕೊಂಡಿರ್ಬೇಕಾ? ಇಲ್ಲಿ ಮಾಡೋ ಕೆಲಸ ಏನದ? ಒಳಗಿಂದ ಹೊರಗೆ ಹಾಕಿದ್ರೆ ಅದಕ್ಕೇನಂತಾರ? ಪ್ರಜ್ಞೆ, ಕಾನ್ಸಿಯಸ್. ಹೊರಗಿಂದ ಒಳಗೆ ಹಾಕೊಂಡ್ರೆ ವಿದ್ಯೆ, ಶಿಕ್ಷಣ. ನಿಮ್ ಪ್ರಜ್ಞೆಯಿಂದ ಹೊರಗೆ ಹಾಕ್ಬೇಕು. ನಿಮ್ಮಿಂದ ಹೊರಗೆ ಬರೋದು ಒಬ್ಬ ಗುರುವನ್ನ ನೀವು ನಿಮ್ಮಿಂದ ಭಿನ್ನವಾಗಿ, ನೀವೇ ಗುರು ಸ್ವರೂಪರಾಗಿ ನಿಮ್ಮಿಂದ ಭಿನ್ನವಾಗಿ ಒಬ್ಬ ಗುರುವನ್ನ ನೀವು ವರ್ಣನೆ ಮಾಡ್ತೀರಿ ಅಂತಂದ್ರೆ ನೀವು ವ್ಯಾವಹಾರಿಕವಾಗಿ ವರ್ಣನೆ ಮಾಡ್ಲಿಕ್ಕತ್ತೀರಿ. ಪಾರಮಾರ್ಥಿಕವಾದ ಗುರು ಯಾರು? ಪಾರಮಾರ್ಥಿಕ ನೀವೇ. ಅಹಂ ಬ್ರಹ್ಮಾಸ್ಮಿ, ಶಿವೋಹಂ, ನೀವೇ. ಪಾರಮಾರ್ಥಿಕ ಗುರು ತಾನೇ ಆಗಿ ತನ್ನ ಗುರುತ್ವದ ಬಗ್ಗೆ ಮರೆವು ಆಗಿ ಅನ್ಯ ಗುರುವಿನ ಮಾತು ಕೇಳಿ ಆ ಗುರು ಬಹಳ ಚಂದ ಹೇಳೇನಂತೇಳಿ ಬಾಯಿ ತೆರ್ಕೊಂಡು ಕೂತು ಕೇಳಿ ಅವನಿಗೆ ಹೊಗಳ್ಕೋತ ಕೂತ್ರೆ ಅದು ವ್ಯಾವಹಾರಿಕ. ನಾನೇ ಗುರು, ನನ್ನೊಳಗಿಂದೇ ಇದೆಲ್ಲ ಬಂದದ್ದು, ನಾನೇ ಇದಕ್ಕೆಲ್ಲ ಮೂಲ, ಜಗತ್ತಿಗೂ ಮೂಲ, ಜಗತ್ತಿನಿರೋ ವಸ್ತುಗಳಿಗೂ ಮೂಲ, ಎಲ್ಲ ನಾನೇ ಇದೆಲ್ಲದರ ಮೂಲ ಅನ್ನಂಥದ್ದು ನೀವು ಪಾರಮಾರ್ಥಿಕವಾಗಿ ತಿಳ್ಕೊಂಡ್ರೆ ಅಂದ್ರೆ ನೀವೇ ಗುರುಗಳು. ನೀವೇ ವಿಚಾರ ಸಾಗರ. ನಿಮ್ಮ ವಿಚಾರ ಸಾಗರದಿಂದ ಒಂದು ಹನಿ ಹೊರಗೆ ಉಗುಳು ಸಿಡಿದದ್ದು ವೇದ, ಆಗಮ, ಉಪನಿಷತ್ತು, ಭಗವದ್ಗೀತೆ ಎಲ್ಲ ನಿಮ್ಮಿಂದ ಹೊರಗೆ ಬಿದ್ದದ್ದು. ಇವೆಲ್ಲ ಯಾರು ರಚನೆ ಮಾಡ್ಯಾರ? ನಿಮ್ಮಲ್ಲಿ ನೀವೇ ರಚನೆ ಮಾಡಿದವರಲ್ಲ. ಏನ್ ಮನುಷ್ಯರು ಮಾಡ್ಯಾರ ಮತ್ತೆ ಯಾರು ಮಾಡ್ಯಾರ? ನಿಮ್ಮಿಂದ ಹೊರಗೆ ಬಂದು, ಒಳಗಿಂದ ಹೊರಗೆ ಬಂದು, ಹೌದಿಲ್ಲ? ನಿಮ್ಮ ಜೊಲ್ಲೋದು ಎಲ್ಲ ಸಾಹಿತ್ಯ. ಅದನ್ನೇ ದೊಡ್ಡದು ಮಾಡಿಕೊಂಡು ತನ್ನ
ಜ್ಞಾನದ ವ್ಯಾಪ್ತಿಯ ಬಗ್ಗೆ, ತನ್ನ ಜ್ಞಾನ ಶಕ್ತಿಯ ಬಗ್ಗೆ ಅರಿವಿಲ್ಲದೆ ಇನ್ನೊಂದು ವಿಚಾರ, ಇನ್ನೊಂದು ಶಾಸ್ತ್ರವನ್ನು ಇಟ್ಕೊಂಡು ಅಬ್ಬಬ್ಬಬ್ಬ ಏನು ಭಾರಿ ಶಾಸ್ತ್ರ ಅಂತೇಳಿ ಹೊಗಳ್ತಾ ಇದ್ರೆ ಆ ಶಾಸ್ತ್ರದ ಅಧ್ಯಯನ ವ್ಯಾವಹಾರಿಕ. ಅಧ್ಯಯನ ಮಾಡ್ತಾ 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 ಏನಾಗಬೇಕು, ಆ ಶಾಸ್ತ್ರದೊಳಗೆ ಏನು ಉದ್ದೇಶ ಹೇಳ್ಯಾರ ಆ ಉದ್ದೇಶ ತಾನು ಅದೇ ಅಂತ ತಿಳ್ಕೋಬೇಕು. ಅಹಂ ಬ್ರಹ್ಮಾಸ್ಮಿ ಅನ್ನೋದೇ ಅದರ ಉದ್ದೇಶ ಇರ್ತದೆ. ನಾನು ಬ್ರಹ್ಮ ಅಂತ ತಿಳ್ಕೊಂಡ್ರೆ ನೀವು ಪಾರಮಾರ್ಥಿಕ. ನಿಮ್ಮ ಬ್ರಹ್ಮ ಸ್ವರೂಪದ ಬಗ್ಗೆ ನಿಮಗೆ ಅರಿವಿಲ್ಲದೆ ಆ ಶಾಸ್ತ್ರ, ಆ ಗುರುವನ್ನೇ ದೊಡ್ಡದು ಮಾಡ್ಕೊಂಡ್ರೆ ಅಂದ್ರೆ ಅದು ವ್ಯಾವಹಾರಿಕ. ಭಗವಂತನ ಲೀಲೆ ಅಪಾರವಾಗ್ಯದ, ಅದ್ಭುತ ಆಗ್ಯದ ಅಂತಂದ್ರೆ ಅದು ವ್ಯಾವಹಾರಿಕನ ಪಾರಮಾರ್ಥಿಕನ? ಇಲ್ಲಿ ಹೇಳುವ ಲಕ್ಷಣಗಳು ಪರಮಾತ್ಮನ ಲಕ್ಷಣಗಳು ಅಂಥೇಳಿ ನೀವು ಅಧ್ಯಯನ ಮಾಡ್ತಾ ಇದ್ದೀರಲ್ಲ, ಇದು ವ್ಯಾವಹಾರಿಕನ ಪಾರಮಾರ್ಥಿಕನ? ವ್ಯಾವಹಾರಿಕ. ಆನಂದಮಯ, ಚಿನ್ಮಯ, ಶಿವ ಸಾಕ್ಷಾತ್, ವಿಭು, ನಿರ್ವಿಕಲ್ಪ, ನಿರಾಕಾರ ಎಲ್ಲ ಪರಮಾತ್ಮನ ಲಕ್ಷಣಗಳನ್ನು ನಿಮ್ಮಿಂದ ಭಿನ್ನವಾಗಿ ಇಟ್ಕೊಂಡು ನೀವು ಆ ವರ್ಣನ ಮಾಡಿ ಅದ್ಭುತನಪ್ಪ ಪರಮಾತ್ಮ ಅಂತಂದ್ರಿ ಅಂದ್ರೆ ವ್ಯಾವಹಾರಿಕ. ನಾನೇ ಶಿವ, ನಾನೇ ಸಾಕ್ಷಾತ್, ನಾನೇ ಚಿನ್ಮಯ, ನಾನೇ ಆನಂದ, ನಾನೇ ವಿಭು, ನಾನೇ ನಿರ್ವಿಕಲ್ಪ, ನಾನೇ ನಿರಾಕಾರ. ನೀವು ಕೂಟಸ್ಥನಾಗಿ ಸಾಕ್ಷಿಯಾಗಿ ಆತ್ಮಸ್ವರೂಪರಾಗಿ ನನ್ನ ಸ್ವರೂಪನೇ ಆತ್ಮ, ಜೀವ ಅಲ್ಲ, ನನ್ನ ಸ್ವರೂಪನೇ ಕೂಟಸ್ಥ, ನನ್ನ ಸ್ವರೂಪನೇ ಸಾಕ್ಷಿ ಅಂತೇಳಿ ಈ ರೀತಿ ನೀವು ತಿಳ್ಕೊಂಡು ಆ ಒಂದು ವಸ್ತು, ಚೇತನ ವಸ್ತು ನೀವೇ ಆಗಿ, ಆ ಒಂದು ಸಚ್ಚಿದಾನ ವಸ್ತು ನೀವೇ ಆಗಿ ನೀವು ನಾನು ನಿರಾಕಾರ ಅಂತ ಹೇಳಿದ್ರಿ ಅಂದ್ರೆ ಪಾರಮಾರ್ಥಿಕ. ವ್ಯಾವಹಾರಿಕ, ಪಾರಮಾರ್ಥಿಕ. ನೀವೇ ಆ ಗುರು, ನಾನೇ ನಿರಾಕಾರ ಅಂದ್ರೆ ಪಾರಮಾರ್ಥಿಕ. ಪರಮಾತ್ಮ ನಿರಾಕಾರ ಅಂದ್ರೆ ವ್ಯಾವಹಾರಿಕ. ಸಿದ್ಧಾಂತ ಶಿಖಾಮಣಿ ಭಾರಿ ಚಲೋ ಅದ ಅಂತಂದ್ರೆ ವ್ಯಾವಹಾರಿಕ. ಒಂದಿಷ್ಟು ಮಂದಿ ಸಿದ್ಧಾಂತ ಶಿಖಾಮಣಿಗೆ ಬೈತಿರ್ತಾರೆ, ಅದು ವ್ಯಾವಹಾರಿಕ. ವ್ಯಾವಹಾರಿಕ ಜಗತ್ತಿನೊಳಗೆ ಎರಡೂ ಅದಾವ, ಮಾನನೂ ಅದ, ಅಪಮಾನ. ಪಾರಮಾರ್ಥಿಕದೊಳಗೆ ಕೇವಲ ಸನ್ಮಾನ, ಅವಮಾನ ರಹಿತ ಸನ್ಮಾನ. ಅದಕ್ಕೆ ಇಲ್ಲಿ ನಿರಾಕಾರ ಅನ್ನುವ ಇವೆಲ್ಲ ತತ್ವಗಳು ಪರಮಾತ್ಮನ ಲಕ್ಷಣಗಳು. ಇವೇನ್ ತತ್ವ? ಪರಮಾತ್ಮನ ಲಕ್ಷಣಗಳು. ಪರಮಾತ್ಮನ ಲಕ್ಷಣಗಳು ಅಂತಂದು ಅವನಿಗೆ ಸಪರೇಟ್ ಇಟ್ರಿ, ನೀವು ವ್ಯಾವಹಾರಿಕ. ನನ್ನ ಲಕ್ಷಣಗಳು ಅಂತೇಳಿ ನೀವು ಕೂಟಸ್ಥ ಆಗಿ, ಆತ್ಮ ಆಗಿ, ಚೇತನ ಆಗಿ ಇದನ್ನು ಅನುಭವಿಸಿದ್ರಿ, ಇದು ಪಾರಮಾರ್ಥಿಕ. ಪಾರಮಾರ್ಥಿಕವಾದದ್ದು ಸತ್ಯನೋ ವ್ಯಾವಹಾರಿಕವಾದದ್ದು ಸತ್ಯನೋ? ಯಾವುದು ಸತ್ಯ? ಯಾವುದು ಪರಮ ಸತ್ಯ? ಯಾವುದು ಪರಮ ಸತ್ಯ ರೀ? ಪಾರಮಾರ್ಥಿಕವಾದದ್ದು ಸತ್ಯ. ಈಗ ವ್ಯಾವಹಾರಿಕವಾದದ್ದು ಸತ್ಯ ಯಾಕೆ ಅಲ್ಲ? ಇರಂಗಿಲ್ಲ. ಯಾಕ? ಯಾವಾಗ ನಾಶ ಆಗ್ತದದು? ಪಾರಮಾರ್ಥಿಕ ಜ್ಞಾನ ಉಂಟಾದಾಗ ವ್ಯಾವಹಾರಿಕ ಜ್ಞಾನ ನಾಶ ಆಗಿರುತ್ತೆ. ಗುರು ಶಾಸ್ತ್ರ ಇವೆಲ್ಲ ಏನ್ ಹಿಡ್ಕೊಂಡು ಕೂತಿರಲ್ಲ, ಬಸರು ಹೆಂಗಸರು ಒಂದು 4-5 ತಿಂಗಳಾದ್ಮೇಲೆ ತಮ್ಮ ಹೊಟ್ಟೆನ ಕೂಸು ಹ್ಯಾಂಗ ಅದ ಅಂತ ಅವ್ರಿಗೊಂದು ಕ್ಯೂರಿಯಾಸಿಟಿ ಉಂಟಾಗ್ತವ. ಉಂಟಾಗಿ ಅದು ಹೆಣ್ಣದೋ ಗಂಡದೋ ಅಂತ ಒಳಗೊಂದು ತಲೆಗೇನೋ ಬರ್ತವ. ಅವ್ರಿಗೆ ಹೆಣ್ಣು ಅನ್ನಿಸ್ಬೇಕನ್ನಿಸ್ತಿತ್ತಂದ್ರ ಹೆಣ್ಣು, ಗಂಡು ಬೇಕಂದ್ರೆ ಗಂಡು. ಗಂಡಿಗೆ ಹೇಳ್ತಾರೆ ಒಂದು ಗೊಂಬೆ ತಗೊಂಬ ಅಂತಾರೆ. ಒಂದು ಪ್ಲಾಸ್ಟಿಕ್ ಗೊಂಬೆ ತಗೊಂಬರ್ರಿ, ಕೂಸಿನ ನೋಡ್ಬೇಕನ್ನಸ್ಲಕತ್ತದ, ಒಳಗೆ ಹೆಂಗದೋ ಏನು, ತಿರುಗ್ಲಕತ್ತದ, ಒದಿಲಕತ್ತದ, ಹೊಡಿಲಕತ್ತದ ಅಂತೇಳಿ ಒಂದು ಗೊಂಬೆ ತರಿಸ್ತಾರೆ.
ಆ ಗೊಂಬಿ ತರಿಸಿ ಅದಕ್ಕೆ ಹಿಕ್ತಾರ, ಅದಕ್ಕೊಂದು ಅಂಗಿ ಹೊಲಿತಾರ, ಅದಕ್ಕೊಂದು ಬ್ಲೌಸ್ ಹೊಲಿತಾರ, ಅದಕ್ಕೆ ಶರ್ಟ್ ಹೊಲಿತಾರ, ಪ್ಯಾಂಟ್ ಹೊಲಿತಾರ. ಬಸರ ಹೆಣ್ಮಕ್ಳು ಅದಕ್ಕೆ ಗೊಂಬಿಗೆ ಸಿಂಗಾರ ಮಾಡೇ ಮಾಡ್ತಾರ. ಆ ಗೊಂಬಿ ಬಿಟ್ಟು ಯಾಕಡೆ ಅಳ್ಳಾಡಂಗಿಲ್ಲ, ಎಲ್ಲಿ ಹೋದಲ್ಲಿ ಆ ಗೊಂಬಿ ಹಿಡ್ಕೊಂಡು ಅಡ್ಡಾಡ್ತಾರ. ಯಾವಾಗ 9 ತಿಂಗಳು ಕಂಪ್ಲೀಟ್ ಆಯ್ತು, ಆವಾಗ ನಿಜವಾದ ಮಗು ತನ್ನ ಮಡಿಲಲ್ಲಿರುವಾಗ ಗಂಡನೋ ಮತ್ತಿನ್ಯಾರೋ ಗೊಂಬಿ ಅಲ್ಲೇ ಬಿಟ್ಟಿದೆಲ್ಲ, ಈ ಗೊಂಬಿ ತಗೋ ನೀನು ಗೊಂಬಿ ಅಂತಂದ್ರೆ ಅವಾಗ ಏನ್ ಮಾಡ್ತಾಳ ಗೊಂಬಿನಕ್ಕೆ? ಕರೆ ಕೂಸು ಕೈಯಾಗಿ ಸಿಕ್ಕಾಗ ಗೊಂಬಿಗೆ ಏನ್ ಮಾಡ್ತಾಳೆ? ಇಡ್ರಿ ಅಲ್ಲಿ ಎಲ್ಲಾರ ಒಂದ್ ಕಡೆ ಇದ್ರದೇ ಹಿಡಿದ್ರೆ ಸಾಕಾಗ್ಯದ, ಅದೊಂದು ತೊಗೊಂಬಂದಿರ ನಮಗೆ ಬ್ಯಾಡ ಬೇಕಾಗಿಲ್ಲ. ಗುರು ಮತ್ತು ಶಾಸ್ತ್ರ ಏನತ್ತವ ಗೊಂಬಿದ್ದಂಗಿವು. ಈ ಗೊಂಬಿ ಒರಿಜಿನಲ್ ಕೂಸು ನಿಮ್ಮದೇ ಆದ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಗಟ್ಟಿಯಾಗಿ ನಿಮಗೆ ನಿಶ್ಚಯ ಜ್ಞಾನ ಆಗ ತನಕ, ನಿಮ್ಮ ಕೂಸು ನಿಮಗೆ ಹುಟ್ಟ ತನಕ ಈ ಗುರು ಶಾಸ್ತ್ರ ಅನ್ನ ಗೊಂಬೆ ಆಡ್ಕೋತಿರೋ. ಈ ಗುರು ಶಾಸ್ತ್ರದ ಗೊಂಬೆ ಯಾರು ಪ್ರಾಮಾಣಿಕವಾಗಿ ಆಡ್ಕೋತಿರ್ತಾರ ಅವರಿಗೆ ಖರೆ ಕೂಸು ಹುಟ್ಟುಬಿಡ್ತವೆ. ಅವಾಗ ಯಾ ಇನಾಮದಾರ, ಯಾವ ವಿಚಾರ ಸಾಗರ, ಯಾವ ಸಿದ್ಧಾಂತ ಶಿಖಾಣ ಸರಸರ ಕಡೆ ಅಂತ ಬಿಡ್ತಾರ. ಆ ಕಾಲ ಬರೋದಕ್ಕೆ ನಾವು ಕಾಯ್ಕೊಂಡು ಕೂತೀವಿ. ನಮ್ಮನ್ನು ಬಿಸಾಕೋದಕ್ಕೆ ನಾವು ರದ್ದಿ ಆಗ್ಬೇಕು, ನೀವು ಸುದ್ದಿ ಆಗ್ಬೇಕು, ನಿಮ್ಮ ಸಿದ್ಧಿ ಪ್ರಸಿದ್ಧಿ ಆಗ್ಬೇಕು. ಮಲ್ಲಪ್ಪ ಹುಲ್ಲೂರು ಹೆಂಗ್ ಮಾಡಿದ್ರು ನೋಡಿದ್ರೆ ಆಗಳೆ, ಧನ್ಯನಾದೆ ಧನ್ಯನಾದೆ ಅಂತೇಳಿ. ಎಲ್ಲರೂ ಧನ್ಯ ಆಗಿವಿಲ್ಲ ವಿಚಾರ ಸಾಗರ ತಗೊಂಡು. ಈಗೇನದ ನಿರಾಕಾರ ಪರಮಾತ್ಮನ ಲಕ್ಷಣನೋ ಇದು ನಿಮ್ಮ ಲಕ್ಷಣನೋ? ನಿಮ್ಮ ಲಕ್ಷಣ ಅಂತಂದ್ರ ನೀವು ಯಾರು? ನಾನು ಆತ್ಮನಾಗಿ ಹೇಳ್ತಾ ಇದ್ದೀನಿ. ನಾನು ಆತ್ಮ ಅನ್ನೋದು ಯಾವ ಅರ್ಥದಲ್ಲಿ ಹೇಳಕತ್ತೀರಿ? ಲಕ್ಷಾರ್ಥದಲ್ಲಿ. ನಾನು ಜೀವ ಅಂತಂದ್ರೆ ಅನಾತ್ಮ ಸಹಿತ ಶರೀರ, ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ಸಹಿತವಾಗಿ ನೀರು ಕಲಸಿದ ಹಾಲಿದ್ದಂಗ. ಅದು ವಾಚ್ಯಾರ್ಥದಾಗ ಹೇಳಿದ್ರೆ ನೀರು ಕಲಸಿದ ಹಾಲಿದ್ದಂಗ. ನಾನು ಆತ್ಮ ಅಲ್ಲದೆ ಮತ್ತಿನ್ನೇನೋ ಆಗಿ ನಾ ಆತ್ಮ ಅಂತೀನಿ ಅಂದ್ರೆ ಆಗಂಗಿಲ್ಲ. ಎಲ್ಲ ನಮ್ಮ ಉಪಾಧಿಗಳನ್ನ ಬಿಟ್ಟು ಕೇವಲ ಆತ್ಮ, ಜಾತಿ ಭೇದ, ವರ್ಣ ಭೇದ, ವರ್ಗ ಭೇದ, ಶಿಕ್ಷಣ ಮತ್ತಿನ್ನೇನದವಲ್ಲ ಎಲ್ಲ ಉಪಾಧಿಗಳ ಬಿಟ್ಟು ಕೇವಲ ಆತ್ಮನಾಗಿ ಹೇಳಿದ್ರೆ ನಾನು ನಿರಾಕಾರ ಅಂತ ಹೇಳಕ್ ಬರ್ತದೆ. ನೀವೆಲ್ಲ ಅವಯವ ಸಹಿತವಾದ ಶರೀರವನ್ನು ಇಟ್ಟುಕೊಂಡಕ್ಕೆ ಜೀವನಾಗಿ ನಾನು ನಿರಾಕಾರ ಅಂತ ಹೇಳಕ್ ಹೆಂಗ್ ಬರ್ತದ? ಅದಕ್ಕಿದು ಪರಮಾತ್ಮನ ಲಕ್ಷಣ ಅಂತೇಳಿ ನೀವು ಜೀವನಾಗಿ ಏನು ವ್ಯವಹಾರ ಮಾಡ್ತೀರಿ ಅದು ವ್ಯಾವಹಾರಿಕ ಸತ್ಯ. ಅದರ ಪಾರಮಾರ್ಥಿಕ ಸತ್ಯ ನಾನೇ ನಿರಾಕಾರ ಅನ್ನೋಂಥದ್ದು ಅನುಭವ ಬರಬೇಕು. ಇಲ್ಲಿ ನಿರಾಕಾರ ಅನ್ನೋದಕ್ಕೆ ಏನು ವಾಕ್ಯಗಳು ಕೊಟ್ಟಾರ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವೇನದಾವ ಇವಕ್ಕೆ ಆಕಾರಗಳು ಅಂದ್ರೆ. ಶಬ್ದದಲ್ಲಿ ನಾನಾ ರೀತಿ ಶಬ್ದಗಳದಾವ, ಸ್ಪರ್ಶದಲ್ಲಿ ನಾನಾ ರೀತಿ ಸ್ಪರ್ಶಗಳದಾವ, ರೂಪದಲ್ಲಿ ನಾನಾ ರೀತಿ ಅದಾವ, ರಸದಲ್ಲಿ ನಾನಾ ರೀತಿ ಅದಾವ, ಗಂಧದಲ್ಲಿ ನಾನಾ ರೀತಿ, ಇವೆಲ್ಲ ಆಕಾರಗಳು. ವಿಶ್ವದ ಎಲ್ಲ ಪದಾರ್ಥಗಳಲ್ಲಿ ಈ ಒಂದು ಗುಣ ಸ್ವಭಾವಗಳಿರುವುದರಿಂದ ಅವು ಸಾಕಾರ. ನಿಮ್ಮ ಅನುಭವಕ್ಕೆ ಬರ್ತದಲ್ಲ. ಪರಮದೇವನು ಹೆಂಗದ? ನಿರಾಕಾರ. ಕವಿಯ ಶಬ್ದ ಶಕ್ತಿ ಅವನಿಗೆ ಒಂದು ರೂಪ ಕೊಡದು. ಕಲೆಗಾರ ಅವನನ್ನು ವರ್ಣಗಳಿಂದ ರೇಖಿಸಲಾರ. ಕವಿಯ ಶಬ್ದ, ಕವಿಯಲ್ಲಿ ಎಷ್ಟೇ ಶಬ್ದಗಳು ವರ್ಣನೆ ಮಾಡಿದರೂ ಸಹಿತ ಅವನಿಗೆ ಅಂದ್ರೆ ಯಾರಿಗೆ?
ಕವಿ ವರ್ಣನೆ ಮಾಡೋದ್ರಿಂದ ಒಂದು ಕಲ್ಪನೆಯ ಲೋಕ ಕಟ್ಟಿ ಒಂದು ಆಕಾರ ನಿಮ್ಮ ಅನುಭವಕ್ಕೆ ಬರಂಗ್ ಮಾಡ್ತಾನೆ. ಆದ್ರೆ ಪರಮಾತ್ಮನ ರೂಪ ಆ ಕವಿಯಿಂದ ವರ್ಣನೆ ಮಾಡ್ಲಿಕ್ಕೆ ಆಗಂಗಿಲ್ಲ. ಅವನಿಗೆ ಅಂದ್ರೆ ಪರಮಾತ್ಮನಿಗೆ ಅಂದ್ರೆ ಕವಿಲಿಂದ ವರ್ಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವರ್ಣನೀಯ. ಕವಿಯ ಶಬ್ದ ಶಕ್ತಿ ಅವನಿಗೆ ಒಂದು ರೂಪ ಕೊಡದು. ಮತ್ತೆ ಕಲೆಗಾರ ಅವನನ್ನು ಅಂದ್ರೆ ಪರಮಾತ್ಮನನ್ನು ತನ್ನ ವರ್ಣಗಳಿಂದ ರೇಖಿಸಲಾರ. ಬಣ್ಣ ಮತ್ತ ಚಿತ್ರ ಅವನನ್ನ ರೇಖಿಸಲಾರ. ಶಿಲ್ಪಿ ಕಲ್ಲಿನಲ್ಲಿ ಅವನನ್ನು ಮೂಡಿಸಲಾರ. ಯಾಕ? ನಿರಾಕಾರವನ್ನ. ಅದಕ್ಕೆ ಅವನನ್ನು ಅಂತೇಳಿ ಬರೆದ್ರಿ ಅಂತಂದ್ರ ಅದು ವ್ಯಾವಹಾರಿಕ. ಕವಿಯ ಶಬ್ದ ನನಗೆ ಒಂದು ರೂಪ ಕೊಡಲಾರದು. ಕಲೆಗಾರ ನನ್ನನ್ನು ವರ್ಣಗಳಿಂದ ರೇಖಿಸಲಾರ. ಶುದ್ಧ ಬ್ರಹ್ಮ ಹೇಳ್ರಿ. ಈ ಭಾಷೆ ಪಾರಮಾರ್ಥಿಕವಾಗಿ ಕವಿಯು ನನ್ನನ್ನು ವರ್ಣಿಸಲಾರ, ಕಲೆಗಾರ ನನ್ನನ್ನು ರೇಖಿಸಲಾರ, ಶಿಲ್ಪಿ ನನ್ನ ಮೂರ್ತಿಯನ್ನು ಕೆತ್ತಲಾರ. ನಾನು ಶುದ್ಧ ಬ್ರಹ್ಮ. ಪಾರಮಾರ್ಥಿಕ ಭಾಷೆಯಲ್ಲಿ ಬರ್ಬೇಕು. ಹೆಂಗದ್ರಿ? ಅವನನ್ನು ಅಂತಂದ್ರಿ ವ್ಯವಹಾರಿಕ. ಈಗ ನಾವು ಪಾರಮಾರ್ಥಿಕ ಭಾಷೆಯಲ್ಲಿ ಮಾತನಾಡೋದು ಕಲಿಬೇಕು. ಯಾವಾಗ ಕಲಿಬೇಕು? ಈಗ ನಾವು ತಿಳಿದ ಮೇಲೂ ಕಲೀಲಿಲ್ಲ ಅಂತಂದ್ರೆ ಹೆಂಗ? ಅದಕ್ಕೆ ಎಲ್ಲ ಸಾಹಿತ್ಯವನ್ನ ನಾವು ಶುದ್ಧ ಬ್ರಹ್ಮ ಪೀಠದ ಸಾಹಿತ್ಯವಾಗಿ ಪರಿವರ್ತನೆ ಮಾಡಬೇಕು. ಮಾಡ್ಲಿಕ್ಕೆ ಬರ್ತದಿಲ್ಲ, ತಿಳಿತದಿಲ್ಲ. ಈ ವಾಕ್ಯ ಅದ ನೋಡ್ರಿ, ನಿರಾಕಾರ. ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಆಕಾರ. ವಿಶ್ವದ ಎಲ್ಲ ಪದಾರ್ಥಗಳಲ್ಲಿ ಈ ಗುಣಗಳಿರುವುದರಿಂದ ಅವು ಸಾಕಾರ. ವಿಶ್ವದ ಎಲ್ಲ ಪದಾರ್ಥಗಳಿಗೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಲ್ಲ ಅದಾವ. ಅದಕ್ಕೆ ನಾನು ಎಂದರೆ ಅಲ್ಲೇನದ? ಪರಮದೇವನು ನಿರಾಕಾರ. ಒಂದ್ ಕಡೆ ಬರ್ಕೊಳ್ರಿ. ಏನ್ ಮಾಡ್ರಿ? ಒಂದು ಪೇಜ್ನಾಗ 2 ಕಾಲಮ್ ಹಾಕೊಳ್ರಿ. ಒಂದು ಕಡೆ ವ್ಯಾವಹಾರಿಕ ಸತ್ಯ ಹಾಕೊಳ್ರಿ, ಒಂದು ಕಡೆ ಪಾರಮಾರ್ಥಿಕ ಸತ್ಯ ಹಾಕೊಳ್ರಿ. ಒಂದ್ ಕಡೆ ವ್ಯಾವಹಾರಿಕ ಸತ್ಯ, ಒಂದ್ ಕಡೆ ಪಾರಮಾರ್ಥಿಕ ಸತ್ಯ ಹಾಕೊಳ್ಳಿ. ಓಕೆ, ಹಾಕೊಂಡ್ಮೇಲೆ ಏನ್ ಮಾಡ್ರಿ? ಒಂದ್ ಕಡೆ ವ್ಯಾವಹಾರಿಕದೊಳಗೆ ಏನ್ ಮಾಡ್ಬೇಕು? ಪರಮದೇವನು ನಿರಾಕಾರ. ಅದು ವ್ಯಾವಹಾರಿಕದಾಗ ಹಾಕೋಬೇಕು.
ಪರಮದೇವನು ನಿರಾಕಾರ. ಈಗ ಇಲ್ಲಿ ಹೆಂಗ್ ಬರ್ಕೋತೀರಿ? ಸಾಕ್ಷಿ ಶುದ್ಧ ಬ್ರಹ್ಮ ಸ್ವರೂಪ ಆಗಿ ಏನ್ ಮಾಡ್ತೀರಿ? ಈ ಕಡೆ ಏನ್ ಬರ್ಕೋತೀರಿ? ಪರಮಾರ್ಥದಾಗ ನಾನು ನಿರಾಕಾರನಿದ್ದೇನೆ, ಪರಮದೇವನು ನಿರಾಕಾರನಿದ್ದಾನೆ ಅನ್ನೋದ್ರ ಬದಲಿ ನಾನು ನಿರಾಕಾರನಿದ್ದೇನೆ, ನಾನು ಶುದ್ಧ ಬ್ರಹ್ಮ, ನನ್ನಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧ ಎಂಬ ಆಕಾರಗಳು ಇಲ್ಲ. ಓಕೆ, ತಿಳಿಸಿದು. ಈ ಕಡೆ ಏನ್ ಬರೀಬೇಕು? ಕವಿಯ ಶಬ್ದವು ಲೌಕಿಕ ಪದಾರ್ಥಗಳಿಗೆ ಒಂದು ರೂಪವನ್ನ ಕೊಟ್ಟು ವರ್ಣಿಸಬಹುದು. ಕವಿಯ ಶಬ್ದಗಳ ವರ್ಣನೆ ಏನ್ ಮಾಡಬಹುದು? ಲೌಕಿಕ ಪದಾರ್ಥಗಳ, ಕವಿಯ ಶಬ್ದದ ವರ್ಣನೆಗಳು ಲೌಕಿಕ ಪದಾರ್ಥಗಳಿಗೆ ಒಂದು ರೂಪವನ್ನು ಕೊಡಬಹುದು. ಅವ್ರ ವರ್ಣನೆಯಿಂದ, ಕವಿಯ ಶಬ್ದಗಳ ವರ್ಣನೆಯಿಂದ ಲೌಕಿಕ ಪದಾರ್ಥಗಳಿಗೆ ಆ ವರ್ಣನೆಯಿಂದ ಒಂದು ರೂಪ ಕೊಡಬಹುದು. ಆದರೆ ಇಲ್ಲೇನ್ ಬರೀತೀರಿ? ಪಾರಮಾರ್ಥಿಕವಾಗಿ ಕವಿಯ ಶಬ್ದಗಳು ನನಗೆ ಯಾವ ಆಕಾರವನ್ನು ರೂಪವನ್ನು ಕೊಡಲಾರವು. ಕವಿಯ ಶಬ್ದಗಳು ನನಗೆ, ಕವಿಯ ಶಬ್ದಗಳ ವರ್ಣನೆಯಿಂದ ನನಗೆ ಯಾವ ರೂಪ ಕೊಡಲಿಕ್ಕೆ ಸಾಧ್ಯವಿಲ್ಲ. ಕವಿಯ ಶಬ್ದಗಳ ವರ್ಣನೆಯಿಂದ ಅಥವಾ ಕವಿಯ ವರ್ಣನೆಯ ಶಬ್ದಗಳ ಮೂಲಕ ಕವಿಲಿಂತ ನನಗೆ ಯಾವುದೇ ರೂಪ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಮತ್ ಮುಂದ ಕಲೆಗಾರ ಶುದ್ಧ ಬ್ರಹ್ಮನನ್ನ ಏನ್ ಮಾಡ್ಬೋದು? ಇಲ್ಲ, ಕಲೆಗಾರ ಲೌಕಿಕ ವಸ್ತುಗಳನ್ನ ರೇಖಿಸಬಹುದು ಅಥವಾ ರಚಿಸಬಹುದು. ಕಲೆಗಾರ ಲೌಕಿಕ ಪದಾರ್ಥಗಳನ್ನ, ಲೌಕಿಕ ವಸ್ತುಗಳನ್ನ ರಚಿಸಬಹುದು ಅಥವಾ ರೇಖಿಸಬಹುದು, ಚಿತ್ರ ತೆಗಿಬಹುದು, ಆ ವಸ್ತುಗಳ ತಯಾರು ಮಾಡಬಹುದು. ಲೌಕಿಕ ವಸ್ತುಗಳ ವಿಗ್ರಹಗಳನ್ನು ಅವನು ಮಾಡಬಹುದು. ಆದರೆ ಕಲೆಗಾರ ನನ್ನ ವಿಗ್ರಹವನ್ನು ಮಾಡಲಿಕ್ಕಾಗಂಗಿಲ್ಲ. ಶುದ್ಧ ಬ್ರಹ್ಮನ ವಿಗ್ರಹ ಮಾಡ್ಲಿಕ್ಕೆ ಬರ್ತದೆ ಅಂದ್ರೆ ಎಲ್ಲರ? ಕಲೆಗಾರ ನನ್ನ ವಿಗ್ರಹವನ್ನು ಮಾಡಲು ಸಾಧ್ಯವಿಲ್ಲ. ಕವಿ ನನ್ನನ್ನು ವರ್ಣಿಸಲು ಸಾಧ್ಯವಿಲ್ಲ. ಕವಿ ಲೌಕಿಕ ವಸ್ತುಗಳನ್ನು ವರ್ಣಿಸಬಹುದು, ಕಲೆಗಾರ ಲೌಕಿಕ ವಸ್ತುಗಳನ್ನು ತಯಾರಿಸಬಹುದು. ಶಿಲ್ಪಿ, ಈ ಕಡೆ ಏನ್ ಬರೀಬೇಕು? ಶಿಲ್ಪಿಯು ಕಲ್ಲಿನಲ್ಲಿ ಲೌಕಿಕ ವಸ್ತುಗಳ ವಿಗ್ರಹಗಳನ್ನ ಮೂಡಿಸಬಹುದು. ಶಿಲ್ಪಿ ಲೌಕಿಕ ವಸ್ತುಗಳ ವಿಗ್ರಹಗಳನ್ನು ಮೂಡಿಸಬಹುದು. ಆದರೆ ಈ ಕಡೆ ಶಿಲ್ಪಿಯು ನನ್ನ ಮೂರ್ತಿಯನ್ನು ಮೂಡಿಸಲಾರ. ಶಿಲ್ಪಿ ನನ್ನ ಮೂರ್ತಿಯನ್ನ ಮೂಡಿಸಲಾರ, ಕಲೆಗಾರ ನನ್ನ ಚಿತ್ರವನ್ನ ಚಿತ್ರಿಸಲಾರ, ಕವಿ ನನ್ನನ್ನ ವರ್ಣಿಸಲಾರ. ಕಾರಣ,
ನನ್ನಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಲ್ಲ ಮತ್ತು ನಾನು ನಿರಾಕಾರ ಸ್ವರೂಪನಿದ್ದೇನೆ. ನಿರಾಕಾರ ತಿಳಿತ್ರ? ವ್ಯಾವಹಾರಿಕವಾಗಿ ಪಾರಮಾರ್ಥಿಕವಾಗಿ ಹೆಂಗ ನಾವು ಭಾಷೆಯನ್ನು ಚೇಂಜ್ ಮಾಡ್ಬೇಕು? ನಾನು ಶುದ್ಧ ಬ್ರಹ್ಮ, ನನ್ನಲ್ಲಿ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಿಲ್ಲ. ಕವಿಯು ನನ್ನನ್ನ ವರ್ಣಿಸಲಾರ, ಕಲಾಗಾರ ಕಲಾವಿದ ನನ್ನ ಚಿತ್ರಿಸಲಾರ, ಶಿಲ್ಪಿ ನನ್ನನ್ನ ರಚಿಸಲಾರ. ಯಾಕಂದ್ರೆ ನನ್ನಲ್ಲಿ ಶಬ್ದ ಇಲ್ಲ, ಸ್ಪರ್ಶ ಇಲ್ಲ, ರೂಪವಿಲ್ಲ, ರಸ ಇಲ್ಲ, ಗಂಧವಿಲ್ಲ, ನಾನು ನಿರಾಕಾರ. ಶುದ್ಧ ಬ್ರಹ್ಮನ ಭಾಷೆಯಲ್ಲಿ ಬರಿಲಕ್ಕ ಏನು ತ್ರಾಸದ ನಿಮಗೆ? ಯಾರ್ದಾರ ಸಾಹಿತ್ಯ ತಗೊಂಡು ಸುಮ್ಮನೆ ಕೆದರ್ ಕೂತ್ಕೊಂತೀರಿ, ಎಲ್ಲ ತಿಳಿದವ್ರು ನೀವು. ಶುದ್ಧೀಕರಣ ಮಾಡಬೇಕಾಗ್ಯದ ಎಲ್ಲ ಸಾಹಿತ್ಯ. ಪರಮಾತ್ಮನ ವರ್ಣನೆ ತನ್ನಿಂದ ಭಿನ್ನವಾಗಿ ವರ್ಣನೆ ಮಾಡ್ಯಾರ. ತಾನೇ ಪರಮಾತ್ಮ ಅನ್ನಂತ ಸಾಹಿತ್ಯನೇ ಇಲ್ಲ ಇಲ್ಲಿ ತನಕ. ಇಲ್ಲಿ ತನಕ ನಾನೇ ಪರಮಾತ್ಮ ಅಂತೇಳಿ ಯಾವ್ದಾರ ಬುಕ್ ಅದ ಏನ್ರಿ? ಪರಮಾತ್ಮನನ್ನ ತನ್ನಿಂದ ಭಿನ್ನವಾಗಿ ವರ್ಣನೆ ಮಾಡಿದ್ದದ. ತಾನೇ ಪರಮಾತ್ಮ ಆಗಿ ಬರೆದದ್ದು ಭಗವದ್ಗೀತೆ. ಕೃಷ್ಣ ಹೇಳಿದ್ದು ನಾನು 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 ಅಂತ. ಅದು ಬಿಟ್ಟರೆ ನೆಕ್ಸ್ಟ್ ಸಿಕ್ಕಿದ್ದೇ ನಮಗೆ ವಿಚಾರ ಸಾಗರ. ಕಾಕು ಕರು ಪ್ರಣಾಮ್, ಗುರು ಇಲ್ಲ ಶಿಷ್ಯ ಇಲ್ಲ. ಒಬ್ಬನಿಗೆ ಗುರು ಅಂತ ಹೇಳಿ ನಾನೆಲ್ಲಿ ಎದಕ್ಕೆ ನಮಸ್ಕಾರ ಮಾಡಬೇಕು? ಗುರು ಒಂದೇ ಇದೀವಿ. ದಿನ ಅದು ಹಾಡ್ತಾರ, ಗುರು ಶಿಷ್ಯ ಇಬ್ರು ಒಂದೇ ಅಂದ ಕೂಡ್ಲೇನೆ ಮತ್ತೆ ಟೂಸ್ ಪಟಾಕಿ ಆತಾರ. ಇಲ್ಲ ಗುರುಗಳೇ, ನೀವೇ ಬೇರೆ ನಾವೇ ಬೇರೆ. ಹೆಂಗದ? ಎಂದು ಸುಧಾರಿಸ್ಬೇಕಿದು? ಚಂದ ಅನಿಸ್ತ? ನಿರಾಕಾರ ಅನುಭವಕ್ಕೆ ಬಂತ? ನಿಮ್ಮ ಸ್ವರೂಪ, ನಿಮ್ಮ ನಿರಾಕಾರ ಸ್ವರೂಪ ನಿಮ್ಮ ಅನುಭವಕ್ಕೆ ಬಂದ್ರೆ ಈ ಪಾಠ ಹೇಳಿದ್ದು ಸಾರ್ಥಕ. ಪರಮಾತ್ಮ ನಿರಾಕಾರ ಅಂತೇಳಿ ವರ್ಣನೆ ಮಾಡಿದ್ರೆ ಏನಾಯ್ತು? ಅದು ವ್ಯವಹಾರಿಕ. ಯಾರೋ ನಮ್ಗೆ ಹೇಳಿದ್ರು ನಾವು ಯಾರಿಗೋ ಹೇಳೋಕೆ ತೋಲಕತ್ತೀವಿ. ಅದು ಬೇಕಾಗಿಲ್ಲ ಇಲ್ಲಿ. ನನ್ನ ನಿರಾಕಾರ ಸ್ವರೂಪ ನನ್ನ ಅನುಭವಕ್ಕೆ ಬಂದು ನಾನು ನಿರಾಕಾರ ಅನ್ನೋಂಥದ್ದು ಬರಬೇಕು. ಆಧಾರ್ ಕಾರ್ಡ್ ಎಲ್ಲದಪ್ಪ ನಿಮ್ದು ಅಂತ ಕೇಳಿದ್ರೆ ಅದರ ಫೋಟೋ ತೆಕ್ಕೊಂಡಿರಿ. ಇದು ನಂದ್ರಿ ಆಧಾರ್ ಕಾರ್ಡ್. ಇದು ಫೋಟೋ ಯಾರ್ದು? ಇದು ನಂದ್ರಿ. ನಿಮ್ ಫೋಟೋನ ಅದು? ನಿಮ್ದು ಆಧಾರ್ ಕಾರ್ಡ? ನಿಮ್ಮ ಮನೆಯನ ಮುನ್ಸಿಪಾಲಿಟಿಯಾಗಿ ಬರೆದು ಕೊಡ್ತಾರೆ, ಇವರು ಈ ನಗರದ ಖಾಯಂ ನಿವಾಸಿಗಳಾಗಿದ್ದಾರೆ. ಏನ್ ನೀವು ಖಾಯಂ ಇರ್ತೀರಾ ಇಲ್ಲಿ? ಯಾರದ್ರಿ ಆಧಾರ್ ಕಾರ್ಡ್ ಅದು? ಯಾರ ಫೋಟೋ ಅದು? ನಿಮ್ಮ ಶರೀರದ್ದು ಅಷ್ಟೇ. ನಿಮ್ ಫೋಟೋ ಇಲ್ಲ, ನಿಮ್ಮ ಆಧಾರ್ ಕಾರ್ಡ್ ಇಲ್ಲ. ನೀವೇ ಎಲ್ಲರಿಗೆ ಆಧಾರ್, ಇಡೀ ವಿಶ್ವಕ್ಕೆ ನೀವೇ ಆಧಾರ ಆಗಿದ್ದು. ನಿಮಗೊಂದು ಆಧಾರ್ ಕಾರ್ಡ್ ಬೇಕಾ? ವ್ಯಾವಹಾರಿಕವಾಗಿ ಬೇಕಾಗಿದೆ ಇದೆಲ್ಲ. ಪಾರಮಾರ್ಥಿಕವಾಗಿ ನಾವೇ ಆಧಾರ. ಎಲ್ಲ ಒಳಗೆ ಕೆಲಸ ಮಾಡ್ತಿರ್ಬೇಕು. ಇವೆಲ್ಲ ವಿಷಯ ಎಲ್ಲಿ ಲೌಕಿಕ ವಿಷಯ ಬಂದಾಗೆಲ್ಲ ಇದು ನಾನು ನಿರಾಕಾರ. ಈ ಫೋಟೋ ನನ್ನ ದೇಹದ್ದು, ನಂದಲ್ಲ. ಇದು ನನ್ನ ಜೀವನಿಗೆ ಸಂಬಂಧಪಟ್ಟಂತ ಆಧಾರ್ ಕಾರ್ಡ್ ಹೊರತು ಆತ್ಮನಿಗೆ ಸಂಬಂಧಪಟ್ಟ ಆಧಾರ್ ಕಾರ್ಡ್ ಅಲ್ಲ. ಇದು ನನ್ನ ಆಧಾರ್ ಕಾರ್ಡ್ ಅಲ್ಲ. ನಿಮ್ಮ ದೇಹ, ನಿಮ್ಮ ಜೀವನಿಗೆ ಸಂಬಂಧಪಟ್ಟಂತ ವ್ಯಾವಹಾರಿಕವಾದಂತ ಕೆಲಸಗಳವೆಲ್ಲ. ಅವೆಲ್ಲ ಮಿಥ್ಯೆಗಳು. ಅವ್ಯಾವು ಸತ್ಯ ಅಲ್ಲವೇ ಅಲ್ಲ.
ಹ್ಮ್ ನಿರಾಕಾರ ಅನುಭವಕ್ಕೆ ಬಂತ ನಿಮ್ದು ನಿಮ್ಮ ಸ್ವರೂಪ ಅಂದ್ಕೋಬೇಕು. ನಿರಾಕಾರ ನಿಮ್ಮ ಅನುಭವಕ್ಕೆ ತಂದ್ಕೋಬೇಕು. ಎಲ್ಲಾ ಪರಮಾತ್ಮನ ಗುಣಗಳು ನಿಮ್ಮಿಂದ ಭಿನ್ನವಾಗಿ ವರ್ಣನೆ ಮಾಡಿದರೆ ವ್ಯಾವಹಾರಿಕ ಅದು ಮಿಥ್ಯ, ಮರ್ತು ಹೋಗ್ತದೆ. ಅವು ನಾನೇ ಅದೀನಿ, ಅವೆಲ್ಲ ಗುಣ ಸ್ವರೂಪಗಳು ನನ್ನವೇ ಅದಾವತ್ತೇಳಿ ನೀವು ಸಾಕ್ಷಿಯಾಗಿ ಕೂಟಸ್ಥ ಆಗಿ ಸಚ್ಚಿದಾನಂದ ಆಗಿ ನೀವು ಅದನ್ನು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರ ಅಲ್ಲೇ ಮೋಕ್ಷ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಅಲ್ಲೇ. ಮಸ್ತ್ ಎಷ್ಟೈತಿ ಟೈಮ್? 10:30 ಆಲಕತ್ತದ. ನಿರ್ಗುಣ ಅನ್ನೋದು ಮತ್ತೆ ನಾಳೆ ತಗೊಳ್ಳೋಣ. ಇನ್ ಮುಂದೆ ಸ್ವಲ್ಪ ನಮ್ಮ ಚಿಂತನದ ವ್ಯವಹಾರಿಕದಿಂದ ನಾವು ಪಾರಮಾರ್ಥಿಕ ರೀತಿಯಲ್ಲಿ ಚಿಂತನೆ ಮಾಡುವಂತ ರೂಢಿ ಮಾಡ್ಕೊಳ್ಬೇಕು. ನಾವು ಮಾತನಾಡಿದರೆ ಪಾರಮಾರ್ಥಿಕ ಭಾಷೆಯಲ್ಲಿ ಮಾತನಾಡುವ ರೂಢಿ ಮಾಡ್ಕೋಬೇಕು. ಅವಶ್ಯಕತೆ ಆದ ಇಲ್ಲ. ನಾನು ಬ್ರಹ್ಮ ಆಗಿ ಬ್ರಹ್ಮನ ಭಾಷೆ ಬಳಸಬೇಕು, ಏನು ಜೀವನ ಭಾಷೆ ಬಳಸಬೇಕು? ನಾನು ಪಾರಮಾರ್ಥಿಕವಾಗಿ ವ್ಯಾವಹಾರಿಕ ಭಾಷೆ ಬಳಸಬೇಕು, ಪಾರಮಾರ್ಥಿಕ ಭಾಷೆ ಬಳಸಬೇಕು. ಜೀವನಾಗಿ ವ್ಯಾವಹಾರಿಕ ಭಾಷೆ ಬಳಸ್ರಿ. ನೀವು ಶುದ್ಧ ಬ್ರಹ್ಮನಾಗಿ ವ್ಯಾವಹಾರಿಕ ಭಾಷೆ ಯಾಕೆ ಬಳಸಬೇಕು? ಬ್ರಹ್ಮ ಭಾಷೆ ಬಳಸಬೇಕು, ಪಾರಮಾರ್ಥಿಕ ಭಾಷೆ ಬಳಸಬೇಕು. ವ್ಯಾವಹಾರಿಕ ಯಾಕೆ ಬಳಸ್ತೀರಿ? ಶುದ್ಧ ಬ್ರಹ್ಮಗೆ ಸಂಬಂಧಪಟ್ಟಂತೆ ಮಾತಾಡಬೇಕು. ವ್ಯಾವಹಾರಿಕ ಭಾಷೆ ಬಳಸಿದ್ರೆ ಏನಾಗ್ತದೆ? ಎಲ್ಲ ಕವಿ ಏನು ವರ್ಣನೆ ಮಾಡ್ಯಾನ ಆ ವರ್ಣನೆಗಳೆಲ್ಲ ನಿಮಗೆ ಸಂಬಂಧಪಟ್ಟಂಗೆ ಆಗ್ತದೆ. ಯಾಕಂದ್ರೆ ನೀವು ಲೌಕಿಕ ಪದಾರ್ಥಗಳ ಅಲ್ಲೇ ಹೋಗ್ತೀರಿ. ನೀವು ಕವಿ ಚಿತ್ರಗಳು ಏನ್ ಬಿಡಿಸನ ಆ ಚಿತ್ರಗಳೆಲ್ಲ ನಿಮಗೆ ಸಂಬಂಧ ಬೀಳ್ತಾವ. ಶಿಲ್ಪಿಯ ಎಷ್ಟು 33 ಕೋಟಿ ದೇವತೆಗಳ ಮೂರ್ತಿಗಳೆಲ್ಲ ಅವಾಗ ನೀವು ವ್ಯಾವಹಾರಿಕ ಅಂದ್ರಿ ಅಂತಂದ್ರೆ ಅವೆಲ್ಲನೂ ನಿಮ್ಮ ಆರಾಧನೆಯ ವಸ್ತುಗಳಾಗ್ತಾವ. ಅವು ಯಾವೂ ನಿಮ್ಮ ಸ್ವರೂಪವನ್ನ ಅವುಗಳ ಮೂಲಕ ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ನಿಮ್ಮ ಕೊಳ್ಳನ ಇಷ್ಟಲಿಂಗದಿಂದ ನಿಮ್ಮ ಅರಿವನ್ನ ತಿಳ್ಕೊಳಕ ಹೆಂಗ್ ಸಾಧ್ಯ ಆಗ್ತದೆ ಹೇಳ್ರಿ? ಹೆಂಗ್ ಸಾಧ್ಯ ಆಗ್ತದೆ ಹೇಳ್ರಿ? ಹೆಂಗ್ ಲಿಂಕ್ ಹೆಂಗ್ ತಗೋತೀರಿ ಹೇಳ್ರಿ? ಗುರುವಿನ ಮೂಲಕ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಅನುವಿನಿಂದ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಅರಿವಿನ ಸ್ವರೂಪ ಆಗ್ತದೆ ಹೊರತು ತತ್ ತ್ವಂ ಅಸಿ ಅಹಂ ಬ್ರಹ್ಮಾಸ್ಮಿ ವಿಚಾರಗಳನ್ನ ಚಿಂತನೆ ಮಾಡಿ ನಿಮಗೆ ಬ್ರಹ್ಮ ಸ್ವರೂಪದ ಸಾಕ್ಷಿ ಸ್ವರೂಪದ ನಿಮಗ ಅನುಭವ ಆಗ್ತದೆ ಹೊರತು ನಿಮ್ಮ ಕೊಳ್ಳನ ಇಷ್ಟಲಿಂಗ ತಗೊಂಡು ಏಸು ಜನ್ಮ ಪೂಜೆ ಮಾಡಿದ್ರೆ ಆ ಇಷ್ಟಲಿಂಗದಿಂದ ನಿಮಗ ಸ್ವರೂಪದ ಸಾಧನೆ ಆಗ್ತದೆ ಹೇಳ್ರಿ? ಎಂದರೆ ಆಗ್ಲಿಕ್ಕೆ ಸಾಧ್ಯ ಇದೆ ನಿಮ್ಮ ಕೊಳ್ಳನ ಇಷ್ಟಲಿಂಗದಿಂದ ನಿಮ್ಮ ಸ್ವರೂಪದ ಸಾಧನೆ? ಇಷ್ಟಲಿಂಗ ಇರೋದು ಎದಕ್ಕಂತಂದ್ರೆ ಕರ್ಮ ಉಪಾಸನೆಗಳಿಗಾಗಿ. ನಿಮ್ಮ ಅಂತಃಕರಣ ಅಂತರ್ಮುಖಿ ಆಗೋದಕ್ಕಷ್ಟೇ. ಬಹಿರ್ಮುಖಿ ಆದಂತ ಅಂತಃಕರಣವನ್ನ ಪೂಜೆ ಧ್ಯಾನಗಳ ಮೂಲಕ ಅದನ್ನ ಅಂತರ್ಮುಖಿ ಮಾಡ್ಲಿಕ್ಕೆ ಅಷ್ಟೇ ಬೇಕು ಹೊರತು ಅದರಿಂದ ಎಂದೂ ನಿಮಗೆ ಜ್ಞಾನ ಆಗಲ್ಲ. ಆ ನಿಮ್ಮ ಇಷ್ಟಲಿಂಗ ಏನದತ್ತು ತಂದು ತನಗೆ ಗೊತ್ತದೇನದಕ್ಕೆ ನಾ ಇಷ್ಟಲಿಂಗ ಅಂತ. ನಾ ಇಷ್ಟಲಿಂಗ ಅಂತ ಅದಕ್ಕೆ ಏನಾರ ಗೊತ್ತದೇನ್ರಿ? ಚಿದ್ರೂಪ ವಸ್ತು ಏನದು? ಮತ್ತ ಅದು ಯಾರು ಇಷ್ಟಲಿಂಗ? ನಾ ನಿಮ್ಮ ಇಷ್ಟಲಿಂಗ ಅಂತ ಹೇಳ ಅದಕ್ಕೇನಾರ ಗೊತ್ತದ ಏನು? ಮತ್ತ ಎಷ್ಟು ಜನ್ಮ ನೀವು ಆ ಇಷ್ಟಲಿಂಗವನ್ನ ಪೂಜೆ ಮಾಡಿದ್ರೆ ನಿಮ್ಮ ಅರಿವಿಗೆ ಬರ್ತದ? ಅದು ಕೇವಲ ಕರ್ಮ ಉಪಾಸನೆಯ ಸಾಧನ, ಅದು ಜ್ಞಾನದ ಸಾಧನವಲ್ಲ. ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ನಿರ್ಮಲ ಚಿತ್ತ ನಿಶ್ಚಲ ಚಿತ್ತ ಸಾಧನೆಗಾಗಿ ಅದು ಉಪಯೋಗ ಆಗ್ತದೆ ಹೊರತು ಜ್ಞಾನ ಅಂತಂದ್ರೆ ಮತ್ತೆ ಸದ್ಗುರುವಿನ ಬಳಿ ಕುಳಿತು ಮುಮುಕ್ಷುವಾಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ
ತತ್ವ ಪದಾರ್ಥ ಶೋಧನೆ ಮಾಡಿ ಆ ಚಿಂತನದೊಳಗೆ ಮುಳುಗಿದಾಗ ನಿಮಗೆ ಏನಾರ ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಅನುಭವ ಆಗ್ಬೋದೇ ಹೊರತು ಇಷ್ಟಲಿಂಗದಿಂದ ಅದೆಂದೂ ಸಾಧ್ಯ ಇಲ್ಲ. ಏನ್ರಿ ಬಸವಣ್ಣವ್ರ ಕೊನೆಯವರೆಗೆ ಇಷ್ಟಲಿಂಗ ಹಿಡಿದ್ರೆ ಶರಣಸ್ಥಳ ಐಕ್ಯ ಸ್ಥಳದೊಳಗ ಇಷ್ಟಲಿಂಗದಿಂದ ಆಗಿಲ್ಲದು. ಎಲ್ಲ ವೀರಶೈವ ಪದ್ಧತಿ ಪ್ರಕಾರ ಕೊನೆ ತನಕನೂ ಇಷ್ಟಲಿಂಗ ಆರಾಧನೆ ಮಾಡ್ಬೇಕಂತ ಹೇಳ್ತದ. ಆದ್ರೆ ಇಷ್ಟಲಿಂಗ ಆರಾಧನೆ ಆರಂಭದಲ್ಲಿ ಅವರಿಗೆ ಅಂತರ್ಮುಖಿ ಆಗೋದಕ್ಕೆ ಉಪಯೋಗ ಆಗ್ತದ. ಆಮೇಲೆ ಅವರು ಅನುಭವ ಮಂಟಪದ ಕೂತ್ಯಾಕ ಎಲ್ಲಾ ಶಾಸ್ತ್ರಗಳಿಗೊಂಡು ಚರ್ಚೆ ಮಾಡಿದ್ರು. ಬರೀ ಇಷ್ಟಲಿಂಗಲಿಂತೇನೆ ಜ್ಞಾನ ಆಗ್ತಿತ್ತಂದ್ರ ಅನುಭವ ಮಂಟಪ ಯಾಕೆ ಮಾಡ್ತಿದ್ರು ಏನ್ರಿ? ಹಾ, ಮತ್ತ ಅವ್ರ ಅನುಭವ ಮಂಟಪ ಮಾಡಬಾರ್ದಾಗಿತ್ತು. ವೇದ ಆಗಮ ಉಪನಿಷತ್ತು ಶಾಸ್ತ್ರ ಪುರಾಣ ಇತಿಹಾಸಗಳೆಲ್ಲವನ್ನ ಮುಂದಿಟ್ಟುಕೊಂಡು ಅವೆಲ್ಲ ಓದಿ ಅನುಸಂಧಾನ ಮಾಡಿ ಯಾವಾಗ ಅದು ಅರಿವಿಗೆ ಬಂದ ಹೊತ್ನಾಗ ಅವ್ರೇನ್ ಮಾಡಿದ್ರು, ಇದನ್ನೇ ಹಿಡ್ಕೊಂಡು ಕುಂದ್ರದು ಕೆಲಸ ಅಲ್ಲ ನಮ್ದು ಅಂತೇಳಿ ಅವು ಬಿಸಾಕಿ ಮತ್ತೆ ಮೇಲೆ ಅರಿವಿಗೆ ಹೋದರು. ವ್ಯಾವಹಾರಿಕವಾಗಿ ಶಾಸ್ತ್ರ ಹಿಡ್ಕೊಂಡ್ರು. ಆಮೇಲೆ ಪಾರಮಾರ್ಥಿಕವಾಗಿ ಬಂದ ಹೊತ್ನಾಗ ಆ ವ್ಯಾವಹಾರಿಕ ಪದಾರ್ಥಗಳನ್ನು ವೇದಗಳಿಗೆ ಹೊರೆ ಕಟ್ಟುವೆ ಅಂತಂದ್ರು. ಯಾಕ ಮೊದಲು ವೇದಗಳೇ ಓದ್ಯಾರವ್ರು. ಆಮೇಲೆ ಗಂಟು ಕಟ್ಟಿ ಇಡ್ತೀನಿ ಆ ಕಡೆ ಒಂದ್ ಕಡೆ ಅಂತ ಇಟ್ಬಿಡು, ಹೊರೆ ಕಟ್ಟಿ ಇಟ್ಬಿಡ್ತೀನಿ, ಅದಷ್ಟೇ. ಅದ್ರದ್ದು ಉಪಯೋಗ ಮುಗಿತಲ್ಲ, ಬೇಕಾಗಿಲ್ಲ. ಶಿವೋಹಂ ಅಂತ ಆದ್ಮೇಲೆ ಅವ್ರದ್ದು ಬೇಕಾಗಿಲ್ಲ. ಅದು ಆಗತ್ತಂತೆ ಇವು ಬೇಕಾಗ್ತದೆ. ಹೀಗಾಗಿ ವ್ಯಾವಹಾರಿಕವಾಗಿದ್ದಾಗ ಎಲ್ಲಾ ಶಾಸ್ತ್ರಗಳ ಸಪೋರ್ಟ್ ತಗೊಂಡು ಆಮೇಲೆ ಏನ್ ಮಾಡಿಬಿಟ್ರು, ಅವುಗಳನ್ನ ಎತ್ತಿ ಮೇಲಿಟ್ಟು ತಾವು ಅನುಭವಕ್ಕೆ ಯಾವಾಗ ಆ ಒಂದು ಐಕ್ಯ ಸ್ಥಳದ ಅನುಭವ ಬಂತು ಅಂದಾಗ ಅವುಗಳನ್ನು ಹೊರಗೆ ಕಟ್ಟಿ ಒಂದ್ ಕಡೆ ಇಟ್ಬಿಟ್ರು. ಇಟ್ಕೆ ಮುಂದಿಂದ ಆ ಆನಂದ ಇದರೊಳಗೆ ತಾವು ಉಳಿದ್ರು, ಇತರ ಜೀವಿಗಳಿಗೂ ಆ ಆನಂದವನ್ನು ಹಂಚಿದರು. ಅನುಭವ ಮಂಟಪನೇ ಮಾಡಬಾರ್ದಾಗಿತ್ತು, ಅವರು ಸತ್ಸಂಗ ಮಾಡಬಾರ್ದಾಗಿತ್ತು. ಅದಕ್ಕೆ ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆ ಮಾಡುವಡೆ ಒನ್ನೆ ಮೊದಲು, ಶಿವಪಥವರಿವಡೆ ಗುರುಪಥ ಮೊದಲು. ಗುರುವಿನ ಬಲ್ಲೋಗಿ ಲಿಂಗ ದೀಕ್ಷೆ ಅವೆಲ್ಲ ಏನೇನು ತಗೊಂಡು ಬಹಿರ್ಮುಖಿಯಾದಂತ ಅಂತಃಕರಣವನ್ನ ಅಂತರ್ಮುಖಿ ಮಾಡಿಕೊಂಡು ಈ ಸಾಧನೆ ಆದ್ಮೇಲೆ ಮುಂದೇನ್ ಮಾಡ್ಬೇಕು, ಕೂಡಲ ಸಂಗನ ಅರಿವಡೆ ಶರಣರ ಅನುಭಾವವೇ ಮೊದಲು ಅಂತಂದ್ರ. ಲಿಂಗ ಪೂಜೆನೆ ಮೊದಲು ಅಂದಿಲ್ಲ ಅವರು. ಗುರುವಿನ ಬಳಿ ಹೋಗಿ ಲಿಂಗ ತಗೊಂಡು ನಿಷ್ಕಾಮ ಕರ್ಮ ನಿಷ್ಕಾಮ ಉಪಾಸನೆ ಮಾಡಿ ಆ ದೀಕ್ಷೆ ತಗೊಂಡು ಅಷ್ಟು ಮಾಡಿದ್ಮೇಲೆ ಕೂಡಲ ಸಂಗನ ಅರಿವಡೆ ಶರಣರ ಅನುಭಾವವೇ ಮೊದಲು ಅಂತಂದ್ರ. ಈಗ ಈ ರೀತಿ ಅನುಭವ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ, ಬರೇ ಲಿಂಗ ಪೂಜೆ ಮಾಡ್ಕೊಂಡಿದ್ದೇವೆ ಅಂತಂದ್ರ ಶಿವೋಹಂ ಅಥವಾ ಅಹಂ ಬ್ರಹ್ಮಾಸ್ಮಿ ಅನುಭವಕ್ಕೆ ಬರ್ಲಿಕ್ಕೆ ಸಾಧ್ಯ ಇತ್ತೇನ್ರಿ? 3 ಹೊತ್ತು ಲಿಂಗ ಪೂಜೆ ಮಾಡ್ಕೊಂಡ್ರು. ಅದಕ್ಕೆ ಪ್ರಭುದೇವರಂದ್ರು, 280 ಕೋಟಿ ವಚನಗಳ ರಚಿಸಿ ಹಾಡಿ ಹಾಡಿ ಮನ ಘನವನರಿಯಲಿಲ್ಲ, ಘನ ಮನವನರಿಯಲಿಲ್ಲ. 160 ಕೋಟಿ ವಚನಗಳ ರಚನೆ ಮಾಡ್ಯಾರಂತ. ಹಾಡ್ಲಕ್ಕೂ ಬರ್ತಿತ್ತ, ಹೇಳಕ್ಕೂ ಬರ್ತಿತ್ತು. ಎಲ್ಲ ಚಲೋ ಹೇಳಕತ್ತೀರಿ, ಚಲೋ ಹಾಡ್ಲಕತ್ತೀರಿ, ನಿಮ್ಗದು ಅರಿವೇ ಆಗಲ್ಲಲ್ಲ ಅಂತ ಶರಣರ ಅಲ್ಲಮ ಪ್ರಭುದೇವರ ಒಂದು ಅಳಲು. ಸಾಹಿತ್ಯ ಏನ್ ಜಬರ್ದಸ್ತ್ ರಚನೆ ಮಾಡ್ಲಕತ್ತೀರಿ, ಹಾಡ್ಲಕತ್ತೀರಿ, ಆಡ್ಲಕತ್ತೀರಿ, ನಿಮ್ಗದು ಅನುಭವಕ್ಕೆ ಬರ್ತಾ ಇಲ್ಲಲ್ಲ. ಸತ್ಯದ ಅನುಭವ, ನಿಮ್ಮ ಸ್ವರೂಪದ ಅನುಭವ ನಿಮಗೆ ಆಗ್ತಾನೆ ಇಲ್ಲ. ಮನ ಘನವನರಿಯಲಿಲ್ಲ, ಘನ ಮನವನರಿಯಲಿಲ್ಲ. ಅವೆಲ್ಲ ಬರೆದಿಟ್ಟಾರ ಶಾಸ್ತ್ರಗಳು. ಅವು ಸತ್ತವರ ಪತ್ರಗಳನ್ನು ಓದಿದಡೆ ಎತ್ತಣ ಮುಕ್ತಿ ಗುಹೇಶ್ವರ ಅಂದ್ರ. ಯಾರೋ ಬರೆದಿಟ್ಟು ಸತ್ತೋಗ್ಯಾರ, ಅವು ಹಿಡ್ಕೊಂಡು ಕೂತಿರಿ. ನಿಮ್ಮೊಳಗ ಜೀವಂತ ಲಿಂಗಯ್ಯ ಏನದನ ಅದೇ ನನ್ನ ಸ್ವರೂಪ ಅಂತೇಳಿ ನೀವು ಅನುಸಂಧಾನ ಮಾಡೋದ್ ಬಿಟ್ಟು ಇವುಗಳನ್ನೇ ಸಂಸ್ಕೃತದಾಗಿದ್ದದ್ದು ಕನ್ನಡದಾಗ ಭಾಷಾಂತರ ಮಾಡಿ ದೊಡ್ಡ ಸಾಹಿತಿಗಳಾಗಿ
ಭಯಂಕರ ವಚನಗಳ ರಚಿಸಿ ಭಾರಿ ದೊಡ್ಡ ಪಂಡಿತರಾಗ್ಲಕತ್ತೀರಿ ಹೊರತು ಸ್ವಾನುಭಾವ ಚಿಂತನ ಉಂಟಾಗ್ತಾ ಇಲ್ಲ ನಿಮ್ಮೊಳಗ ಅಂತೇಳಿ ಪ್ರಭುದೇವರ ಅಳಲ್ಲ. ಅಂಥದನ್ನ ನಾವು ಇಲ್ಲಿ ಅತ್ಯಂತ ಲೀಲಾಜಾಲವಾಗಿ ಅಂಗೈ ನೆಲ್ಲಿಕಾಯಿ ಹಾಗೆ ಶುದ್ಧ ಬ್ರಹ್ಮ ಸ್ವರೂಪದ ಅನುಸಂಧಾನದೊಳಗ ಮುಳುಗಿವಲ್ಲ, ನಾವೆಷ್ಟು ಭಾಗ್ಯವಂತರು, ನಾವೆಷ್ಟು ಪುಣ್ಯವಂತರು. ಅದಕ್ಕೆ ಕಾರಣನೇ ಪಂಡಿತ ಪೀತಾಂಬರ್ಜಿ ಸಾಧು ನಿಶ್ಚಲ್ದಾಸ್ಜಿ ಅಂತ ಘಂಟಾಘೋಷವಾಗಿ ಹೇಳ್ತೀವಿ. ಅಂದ್ರೆ ಬೇರೆ ಯಾವ ಶಾಸ್ತ್ರ ಓದಿದ್ರು ಈ ಮಟ್ಟದ ಅನುಭವ, ಈ ಮಟ್ಟದ ಆನಂದ ಉಂಟಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗೇನಾರು ಆಗಿತ್ತಂದ್ರೆ ಅದಕ್ಕೆ ನಿಜವಾದ ಆನಂದ ಅಲ್ಲ, ನಿಜವಾದ ಅನುಭವ ಅಲ್ಲ. ಕ್ರಮಬದ್ಧತೆ ಅದ. ವಿಚಾರ ಸಾಗರ, ವಿಚಾರ ಚಂದ್ರೋದಯದೊಳಗೆ ಒಂದು ಸಿಸ್ಟಮ್ ಅದ, ಒಂದು ಪದ್ಧತಿ ಅದ. ಅದರ ಪ್ರಕಾರವಾದ್ರೆ ಅದು ಹೆಂಗೆ ನಮಗೆ ಕರ್ಕೊಂಡೋಗಿ ಮೋಕ್ಷಕ್ಕೆ ನಿಲ್ಲಿಸ್ತದ, ಅದರೊಳಗೆ ಹೆಂಗೆ ವಿಶ್ವಾಸ ಉಂಟಾಗ್ತದ, ಅದ್ಭುತ ಅನುಭವ. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಸುಜ್ಞಾನ ಪಥ ಗ್ರೂಪ್ ಸೇರ್ತೀವಿ. ಆ ಪಥದೊಳಗೆ ಬರುವ ಪ್ರತಿಯೊಂದು ಮೆಸೇಜ್ ಅನ್ನ ಓದ್ರಿ, ಬರೀರಿ, ಸಂಗ್ರಹಿಸ್ರಿ. ಅದೇನು ಕಾಪಿ ಅಂಡ್ ಪೇಸ್ಟ್ ಮಾಡ್ಲಕ್ ಬರ್ತದೆ, ಅದನ್ನ ಕಾಪಿ ಮಾಡ್ಕೊಳ್ರಿ. ಎಲ್ಲಾರ ಬುಕ್ ಪ್ರಿಂಟ್ ಮಾಡೋರು ಇದ್ರಂದ್ರೆ ಅವರಿಗೆ ಡೈಲಿ ಅವ್ರದ್ದು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಅವ್ರ ಸಂಗಟ ನೀವೇನ್ ಮಾಡ್ರಿ, ಒಂದು ಗ್ರೂಪ್ ಅವ್ರದ್ದು ನಿಮ್ಮದು ಕೂಡ ಒಂದು ಗ್ರೂಪ್ ಮಾಡ್ಕೊಳ್ರಿ, ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ರಿ. ಮಾಡಿ ಅದು ಡೈಲಿ ಒಂದು 50-100 ದಿವಸದ್ದು ಅದು ಮೆಸೇಜ್ ಬರ್ತಂದ್ರೆ ಅದನ್ನ ಸಂಗ್ರಹ ಮಾಡಿ ಒಂದು ಬುಕ್ ಪ್ರಿಂಟ್ ಮಾಡಿಸ್ರಿ. ಏನ್ ಬಹಳ ಖರ್ಚು ಬರಲ್ಲ. ಸಂಗ್ರಹಕಾರರು ನಿಮ್ಮ ಹೆಸರು ಹಾಕೋರಿ. ಅದು ಯಾರ್ದು ಅನುಭವ ಅಂತ ಕೆಳಗೆ ಬರೆದಿರ್ತಾರೆ. ನರೇಂದ್ರ ಹೆಗಡೆ, ನರಹರಿ ಹೆಗಡೆ ಅಂತ ಏನಿರ್ತಾರಲ್ಲ ಅವ್ರದೆಲ್ಲ ಹೆಸರು ಬರೀರಿ. ಬರೆದು ಒಂದು ಬುಕ್ ಪ್ರಿಂಟ್ ಮಾಡ್ರಿ. ಅವರಿಗೆ ಕರ್ತಾವ ಚೀಫ್ ಗೆಸ್ಟ್ ಮಾಡಿ ನಂಬಲ್ಲಿ. ಅವ್ರದೆಲ್ಲ ಫೋನ್ ನಂಬರ್ ಅದ, ಮಾತಾಡ್ರಿ. ಅವ್ರ ಸಂಗಟ ಸುಜ್ಞಾನ ಪಥದ ಅಡ್ಮಿನ್ಗಳ ಸಂಗಟ ಮಾತಾಡ್ರಿ. ಒಳ್ಳೆ ಕಾಂಟ್ಯಾಕ್ಟ್ನಾಗ ಇರ್ರಿ. ನಮ್ಕಿಂತ ಚಲೋ ಚಲೋ ಜ್ಞಾನಿಗಳು, ನಾನೇ ದೊಡ್ಡ ಪಂಡಿತ ಅಲ್ಲ, ನನ್ಕಿಂತ ದೊಡ್ಡವ್ರು ಬೇಕಾದಷ್ಟು ಮಂದಿ ಅದಾರ. ಅವ್ರದನ್ನು ವಿಚಾರಗಳು ತಗೊಳ್ರಿ. ಅವ್ರ ಸಂಗಟ ಕಾಂಟ್ಯಾಕ್ಟ್ನಾಗ ಇರ್ರಿ, ಅವ್ರ ಸಂಗಟ ಮಾತಾಡ್ರಿ, ಅವ್ರ ಸಂಗಟ ಪರಿಚಯ ಮಾಡ್ಕೊಳ್ರಿ. ನೀವು ಡೌಟ್ಸ್ ಏನಾರು ಇದ್ರೆ ಅವ್ರಿಗೂ ಕೇಳ್ರಿ. ನಾಳೆ ಯಾವುದಾರ ಒಂದು ಕಾರ್ಯಕ್ರಮಕ್ಕೆ ಕರೆಸ್ರಿ ಅವರಿಗೆ. ಬೆಲ್ಲ ಇದ್ದಂಗೆ ಅವ್ರು, ಬೆಲ್ಲದ ಗೊಂಬಿ. ಕೈ ತಿಂದ್ರು ಬೆಲ್ಲನೇ, ಕಾಲು ತಿಂದ್ರು ಬೆಲ್ಲನೇ ಅಂತವ್ರು ಅವರೆಲ್ಲ. ಆ ಗ್ರೂಪ್ನ ಸುಜ್ಞಾನ ಪಥದಾಗಿರೋರು. ಅವ್ರಿಗೆ ಒಬ್ಬ ದೊಡ್ಡ ಗುರುಗಳದ. ಆ ಗುರುಗಳಿಗೂ ಸಾಧ್ಯ ಇದ್ರೆ ಕರ್ಸೋಣ. ಒಳ್ಳೆ ಒಳ್ಳೆ ಜನರನ್ನ ರೆಕಗ್ನೈಸ್ ಮಾಡಂತ ಕೆಲಸ ಆಗ್ಬೇಕು. ಬರೀ ನಾವೇ ಒಂದು 15-20 ಮಂದಿ ಓದ್ತೀವಿ, ಫಂಕ್ಷನ್ ಮಾಡ್ತೀವಿ, ಬರ್ತೀವಿ. ಅದು ಯಾರು ದೊಡ್ಡವ್ರ ಜೊತೆಗೆ ಕರ್ಕೊಂಡು ಏನೋ ಮಾಡ್ಬೇಕಂದ್ರೆ ಯಾವುದೋ ಅಂತ ಪ್ರಮಾಣದಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಜವಾಬ್ದಾರಿ ತಗೊಂಡು ಯಾರು ಸರಿ ಮಾಡ್ತಾ ಇಲ್ಲ, ಮುಂದುವರಿತಾ ಇಲ್ಲ. ಎಲ್ಲಿರ್ಬೇಕು ಅಲ್ಲೇ ಒಂದು ಮಾಡ್ಲಿಕ್ಕೆ ಹೋಗಿ ಮತ್ತೊಂದು ಮಾಡೋದು. ಯಾವುದು ಸರಿಯಾಗಿ ಕೆಲಸಗಳಾಗ್ತಾ ಇಲ್ಲ, ಯಾವುದು ಬೆಳವಣಿಗೆ ಇಲ್ಲ. ಇಂಥ ಒಂದು ಅದ್ಭುತ ತತ್ವಜ್ಞಾನ ಮಾಡ್ಲಕತ್ತೀವಿ ಅಂದಮೇಲೆ ಇದಕ್ಕೊಂದು ಪ್ರಚಾರ, ಇದಕ್ಕೊಂದು ಒಳ್ಳೆ ರೂಪ ಕೊಡಮು, ಶ್ರಮ ವಹಿಸಮು ಏನಿಲ್ಲ. ಮಾಡೋದು ನಡೀಲಿ. ಅವ್ನು ನಿಶ್ಚಲ್ದಾಸನ ಹಣೆ ಹೋಗಿ ನಾವೇನ್ ಮಾಡ್ಲಕ್ಕ. ಕೆಲ್ಸಕ್ಕೆ ಬರ್ಲಾರ್ದಂತ ಸಂಸ್ಥೆಗಳು ಯಾವ ಮಟ್ಟದಾಗ ಪ್ರಚಾರಗಳು ತಗೊಂಡು ಯಾವ ಮಟ್ಟದಾಗ ಜನರನ್ನ ಸೇರಿಸಿ ಹೆಂಗ್ ಮಾಡ್ಲಕತ್ತಾರ. ಇವು ನಮ್ಮ ಇದ್ರೆ ಚಲೋ ಮಂದಿ ಬಂದ್ರೆ ಒಂದ್ 4 ದಿನ ಇರ್ತಾರ, ಮತ್ತೆ ಕಡೆ ಹೊರಡ್ತಾರೆ. ಇದ್ದವರೇ ನಾವೇ ಕೂಡಿ ಮಾಡ್ಬೇಕಷ್ಟೇ. ಇದು ಜ್ಞಾನಕ್ಕ ಮಂದಿ ಬಹಳ ಕಡಿಮೆ. ಭಕ್ತಿಗೆ, ಉಪಾಸನೆಗೆ ಸಿಕ್ಕಾಪಟ್ಟೆ ಬರ್ತಾರ. ಇದರ ಬದಲಿ ಧ್ಯಾನ ಮಾಡಿಸ್ತೀನಿ ಅಂತಂದ್ರೆ ಸಿಕ್ಕಾಪಟ್ಟೆ ಬರ್ತಾರ. ಜ್ಞಾನ ಅಂತಂದ್ರೆ ಕಡಿಮೆ ಆಗ್ಬಿಡ್ತಾರ. ಅದಕ್ಕೆ ನಾವು ಹೊರಗೆ ವ್ಯಕ್ತಪಡಿಸೋ ಅವಶ್ಯಕತೆ ಇಲ್ಲ. ಆದ್ರೆ ಇದನ್ನ ಬೆಳೆಸ್ಬೇಕನ್ನೋದು ಇರ್ಬೇಕು ನಮ್ಮ ಹತ್ರ ಅಷ್ಟೇ. ಅದು ಬೆಳೆದಾಗ ಬೆಳೀತದೆ, ಬೆಳಿಲಿಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ. ಓಕೆ. ಮತ್ತಿನ್ಯಾರು ಏನ್ ಹೇಳ್ಬೇಕಂತೀರ? ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ.